ಇನ್ನು ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಕಾವೇರ್ತಾ ಇದೆ. ರೇಣುಕಾಚಾರ್ಯ ಭೇಟಿಯಾಗಿದ್ದಾರೆ ಶ್ರೀನಿವಾಸ್ ದಾಸಕರಿಯಪ್ಪ. ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿಕೆ ಕೊಟ್ಟಿದ್ದಾರೆ. ಬಿಜಿ ಅಜಯ್ ಕುಮಾರ್ಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ವಿ. ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಆಯ್ಕೆ ಅಚ್ಚರಿಯ ಫಲಿತಾಂಶ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ. ಅಜಯ್ ಕುಮಾರ್ ಮೇಯರ್ ಆಗಿ ಉತ್ತಮ ಕೆಲಸವನ್ನ ಮಾಡಿದ್ರು. ಆದ್ರೆ ಇಲ್ಲಿ ದಾಸಕರಿಯಪ್ಪ ನಮ್ಮ ಹುಡುಗನೇ ಹೌದು, ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಗೆಲ್ಲಬೇಕು. ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕೊಟ್ಟಿರುವಂತಹ ಹೇಳಿಕೆ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ವಿಚಾರವಾಗಿ ಕೊಟ್ಟಿರುವಂತಹ ಹೇಳಿಕೆ. ಅಜಯ್ ಕುಮಾರ್ ಆಕಾಂಕ್ಷಿ ಅಂತ ಹೇಳಿದ್ಮೇಲೂ ಸಹ ಸಡನ್ ಇವತ್ತಿನ ತೀರ್ಮಾನ ನಮಗೆ ಭಾಳ ಶಾಕಿಂಗ್ ಆಯಿತು. ಅದೇನೇ ಇರಲಿ, ನಮ್ಮ ಮನಸ್ಸಿನಲ್ಲಿ ಯಾವುದೂ ಕಲ್ಮಶ ಇಲ್ಲ, ಖಂಡಿತ ಕಲ್ಮಶ ಇಲ್ಲ. ನಾವು ಬೆಳಗ್ಗೆ ಶ್ರೀನಿವಾಸ್ ಟಿಕೆಟ್ ಘೋಷಣೆ ಆದಮೇಲೆ ಅಜಯ್ ಕುಮಾರು, ಲೋಕಿಕೆರೆ ನಾಗರಾಜು, ಮಾಡಾಳ್ ಮಲ್ಲಿಕಾರ್ಜುನು, ಕಾನ್ಫರೆನ್ಸ್ ಕಾಲಕ್ಕೆ ನಾವೆಲ್ಲ 4 ಜನ ಮಾತಾಡಿದ್ವಿ. ಪಕ್ಷ ನಿರ್ಣಯನ ನಾವು ಅಜಯ್ ಕುಮಾರ್ ಸಮಾಧಾನ ಮಾಡಿಕೋದ್ವಿ ಕಾನ್ಫರೆನ್ಸ್ ಕಾಲ. ಆದರೆ ಅಜಯ್ ಕುಮಾರ್ ಸ್ವಲ್ಪನೂ ವಿಚಿತ್ರ ಆಗಿಲ್ಲ, ಭ್ರಮನಿರಸನಾಗಿಲ್ಲ. ಬಹುಶಃ ನಮ್ಮ ಕುಟುಂಬ ಸದಸ್ಯಗಳೆಲ್ಲರೂ ಭಾಳ ಬೇಸರ ಆಗಿದ್ದಾರೆ. ಹಂಗಂತೇಳಿ ಶ್ರೀನಿವಾಸ್ ದಾಸ್ ಕರಿಪಲ್ಲಿ ಸಿಟ್ಟಿಲ್ಲ, ಪಕ್ಷ ವರಿಷ್ಠ ಮೇಲೆ ಸಿಟ್ಟಿಲ್ಲ. ಆಮೇಲೆ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡಿ ಅಜಯ್ ಕುಮಾರ್ ನಮಗೆ ಹೇಳಿದರು, ಇಲ್ಲಿ ಚುನಾವಣೆ ಮಾಡೋ ಪ್ರಯತ್ನ ಮಾಡಿದ್ವಿ, ಮುಂದಿನ ಅವಕಾಶಗಳು ನಿಮಗೆಲ್ಲ ಸಿಗುತ್ತೆ, ನಿಮ್ಮ ಜೊತೆಗಿರ್ತೀವಿ ಅಂತೇಳಿ. ಬಹುಶಃ ಯಾರಾದರೂ ಅಜಯ್ ಸ್ಥಾನದಲ್ಲಿ ನಾನಿದ್ದಿದ್ರೆ ನಾನು ಸಂಪೂರ್ಣ ವಿಚಲಿತನಾಗ್ತಿದ್ದೆ, ಭ್ರಮನಿರಸನಾಗ್ತಿದ್ದೆ. ಅಜಯ್ ಕುಮಾರ್